ಶಿವಮ್ಮ ಏನ್ರಮ್ಮ ನಿಮ್ ಮಾತು ದೂರ ದೂರ ಕಟ್ಬಿಡಿ ಹತ್ತತ್ರ ಕಟ್ಟಿ ನೋಡಕ್ ಚಂದಾಗಿರುತ್ತೆ ಏನ್ರಮ್ಮ ಎಲ್ಲ ಹಂಗೆ ಇಟ್ಕೊಂಡು ಕೂತಿದಿರಲ್ಲ 11 ಗಂಟೆ ಆಯ್ತು ಅಲಂಕಾರ ಆಗೋಗ್ಬೇಡ್ವಾ ಲಕ್ಷ್ಮೀಪುರ ಇಟ್ಕೊಳ್ಳಿ ಬೇಗ ಇಟ್ಕೊಳಮ್ಮ ಟೈಮ್ ಆಯ್ತು ಬಂದ್ರಮ್ಮ ಬೇಗ ಅಕ್ಕ ಸೌಂದರ್ಯ ಹೆಂಗಿದ್ಯಮ್ಮ? ಚೆನ್ನಾಗಿದ್ದೀನಕ್ಕ. ಏನ್ ಒಬ್ಳಿ ಬಂದಿದ್ಯಾ? ನಿನ್ ಗಂಡ ಎಲ್ಲಿ? ಅವ್ರಿಗೆ ಬಿಡುವಿರ್ಲಿಲ್ಲ ಅಕ್ಕ, ನಾಳೆ ಬರ್ತಾರೆ. ಹೌದಾ? ನೀನು ಒಬ್ಳೆ ಬಂದಿದ್ಯಾ? ಇಲ್ಲಮ್ಮ, ಅವ್ರಿಗೂ ಬಿಡುವಿರ್ಲಿಲ್ಲ, ನಾಳೆ ಬರ್ತಾರೆ. ಬಾ ಹೋಗೋಣ. ಹಾ ಅಕ್ಕಯ್ಯ ಅಕ್ಕಯ್ಯ, ಏನೇ ಸೌಂದರ್ಯನು ಅನ್ಪೂರ್ಣ ಗೌರಿ ಹಬ್ಬಕ್ಕೆ ಒಂಟಿಯಾಗಿ ಬರ್ತಿದ್ದಾರೆ. ಗಂಟೆ ಬಂದಿಲ್ಲ. ನನ್ಗನ್ಸುತ್ತೆ ಅವ್ರು ಜಗಳ ಮಾಡ್ಕೊಂಡು ಬಂದಿರ್ಬೇಕು. ನಾನು ಆವತ್ತೇ ಹೇಳಿಲ್ವಾ ಅವು ನೆಟ್ಟಿಗೆ ಗಂಡನ್ ಮನೆಯಲ್ಲಿ 6 ತಿಂಗಳು ಸಂಸಾರ ಮಾಡ್ದೆ ತವ್ರ ಮನೆಗೆ ಓಡ್ ಬರ್ತೇವೆ ಅಂತ. ನಾನು ಹೇಳಿದ್ದು ನಿಜ ಆಯ್ತು ನೋಡು. ಮುಂದಿದೆ ಆ ಮುತ್ತಣ್ಣನಿಗೆ ಮಾರಿ ಹಬ್ಬ. ಬುದೇ ಬುದೇ ತಂಗಿಯವರು ಬರ್ತಾರೆ. ನಿಮ್ ತಂಗಿಯವರು ಅಣ್ಣ. ಅನ್ಪೂರ್ಣ, ಸೌಂದರ್ಯ, ಯಾಕಮ್ಮ ನೀವ್ ಒಬ್ರೇ ಬಂದಿದ್ದೀರಾ? ಯಜಮಾನ ಬಂದಿಲ್ವಾ? ಇಲ್ಲ ಅಣ್ಣ, ಅವತ್ತೇ ಹೇಳಿದ್ರಲ್ಲ ಅವ್ರಿಗೆ ತುಂಬಾ ಕೆಲ್ಸ. ನಾಳೆ ಪೂಜೆ ಹೊತ್ತಿಗೆ ಬಂದ್ಬಿಡ್ತಾರೆ. ನಮ್ ಯಜಮಾನ್ರು ಬಂದ್ಬಿಡ್ತಾರಣ್ಣ. ಎಲ್ರೂ ಜೊತೆಲೆ ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅಕ್ಕ ಪದ್ಮಾ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಬನ್ನಿ. ಓಂ ಗೌರಿ ಸೌಂದರ್ಯ, ಏನ್ರವ ಒಳ್ಳೆ ಸಿಹಿ ಸುದ್ದಿ ಏನು ಇಲ್ಲೂರ? ನಾಚಿಕೆ ನೋಡು, ನಾಚಿಕೆ ನಾಚಿಕೆ ಇಲ್ಲ, ಊರಿಂದ ಆಚೆಗೆ. ವರ್ಷ ತುಂಬೋದ್ರೊಳಗೆ ತವ್ರ ಮನೇಲಿ ತೊಟ್ಲು ಕಟ್ಬೇಕು, ಗೊತ್ತಾಯ್ತಾ ನನ್ ಬಂಗಾರ? ಏನಮ್ಮ ನಿಮ್ ಯಜಮಾನ ಬರ್ಲೇ ಇಲ್ಲ? ಅಣ್ಣ ಅಣ್ಣ, ಬಾವಂದಿರಿಬ್ರಿಗೂ ಫೋನ್ ಮಾಡ್ದೆ, ಮನೇಲಿ ಇಲ್ಲ ಅಂತ ಹೇಳಿದ್ರು. ಮೊಬೈಲ್ಗೂ ಟ್ರೈ ಮಾಡ್ದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಮುತ್ತಣ್ಣವ್ರೆ, ಮುಹೂರ್ತ ಮೀರೋಗ್ತಾ ಇದೆ, ಪೂಜೆ ಮಾಡ್ಬೇಕು, ಬೇಗ ಬನ್ನಿ. ಬನ್ನಿ ಬಾ, ಬನ್ನಿ. ಏನೇನ್ ತಗೊಂಡ್ ಬಂದಿದ್ಯೋ ಅದನ್ನೆಲ್ಲ ನಿನ್ ಜೊತೆಲೆ ತವ್ರ ಮನೆ ಕಳಿಸ್ತಾ ಇದೀವಿ. ತಗೊಂಡ್ ಹೊರಟೋಗೋ. ನಾವ್ ಆಸೆ ಪಟ್ಟಿದ್ದು ನಮ್ಮ ಮಗ ಸಂತೋಷವಾಗಿರ್ಲಿ ಅಂತ. ನಿನ್ ಕೈಲಿ ಅವನಿಗೆ ಸಂತೋಷ ಪಡಿಸ್ಲಿಕ್ಕೆ ಆಗ್ಲಿಲ್ಲ. ನಿನ್ನ ತಿದ್ದೋದಕ್ಕೆ ಶತಪ್ರಯತ್ನ ಮಾಡಿ ನಾವು ಸೋತಿದ್ದೇವೆ. ನಮ್ ಕರ್ಮ. ನಿನ್ನ ಕಂಡ್ರೆ ನನ್ಗೆ ಇಷ್ಟ ಇಲ್ಲ. ನಿನ್ನ ಮುಖ ನೋಡಿದ್ರೆ ನನ್ಗೆ ಅಸಹ್ಯ ಆಗ್ತಾ ಇದೆ. ಆದಷ್ಟು ಬೇಗ ಡೈವರ್ಸ್ ಪೇಪರ್ಸ್ ನ ಕಳಿಸ್ಕೊಡ್ತೇನೆ. ಅದಕ್ಕೆ ನೀನು ಸೈನ್ ಮಾಡಿ ನಿಮ್ಮ ಅಣ್ಣನ ಕೈಲಿ ವಾಪಸ್ ಕಳಿಸ್ಕೊಡು. ಛೇ, ನಿನ್ ದರಿದ್ರ ಮುಖ ನೋಡಕ್ ಆಗ್ತಾ ಇಲ್ಲ. ಮೊದ್ಲು ಇಲ್ಲಿಂದ ತೊಲಗೆ. ನೀನ್ ಇವತ್ ಕಲಿತೀಯಾ ನಾಳೆ ಕಲಿತೀಯಾ ಅಂತ ನಾವು ತುಂಬಾ ಸಹನೆಯಿಂದ ಕಾದ್ವಿ. ನೀನ್ ಕಲೀಲಿಲ್ಲ. ಇಲ್ಲಿಗೆ ನಮ್ ಸಹನೆ ಸತ್ತೋಯ್ತು. ನಿನ್ನ ಎಲ್ರ ಮುಂದೆ ನಮ್ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಿದೆ. ನೋಡೆ, ಒಳ್ಳೆ ಮಂತಂದ ಹೆಣ್ಣು ಅಂತ ಮದುವೆ ಆದ್ರೆ ಮದುವೆ ಆದ ತಪ್ಪಿಗೆ ಅಪ್ಪ ಅಮ್ಮನ ಕಲಿ ಚೆನ್ನಾಗಿ ಬಯಸ್ತಾ ಇದ್ಯಾ? ಆಚೆ ಗೆಟ್ ಔಟ್. ಮದ್ವೆ ಆದ್ಮೇಲೆ ನಾವ್ ಒಂದಿನೂ ಸಂತೋಷವಾಗಿರ್ಲಿಲ್ಲ. ಯಾಕ್ ನಮ್ ಬದುಕಿ ಹಿಂಗಾಗೋಯ್ತು? ಬ್ಯಾಡ ಕಣೆ, ಬ್ಯಾಡ. ನಾವ್ ಬದುಕಿರೋದ್ ಬ್ಯಾಡ. ಅಣ್ಣಗೆ ವಿಷಯ ಗೊತ್ತಾಗಕ್ ಮುಂಚೆ ನಾವು ಸಾಯೋದೇ ಆಸೆ. ಹೌದು ಅಕ್ಕ, ನನಗೂ ಬದುಕೋ ಆಸೆ ಇಲ್ಲ. ಅಣ್ಣ,
ನೀನ್ ನಮ್ಮನ್ನ ರಾಣಿ ತರ ಸಾಕ್ದೆ. ನಾವ್ ಮದ್ವೆ ಆಗಿ ಹೋದ್ಮೇಲೆ ನಮ್ ಬಾಳು ನರ್ಕ ಆಗೋಯ್ತು. ಅಲ್ಲಿರೋಕ್ಕೂ ಆಗ್ದೆ, ಇಲ್ಲಿಗ್ ಬರೋಕ್ಕೂ ಆಗ್ದೆ ಒದ್ದಾಡ್ತಾ ಇದ್ವಿ. ಈಗ ಅವ್ರು ನಮ್ಮನ್ನ ವಾಪಸ್ ಕರ್ಕೊಂಡು ಹೋಗಲ್ಲ. ನಾವಿಲ್ಲೇ ಇದ್ರೆ ನಿನಗೂ ಅವಮಾನ. ಈಗ ನಮ್ಗೆ ಉಳಿದಿರೋದು ಸಾವು ಒಂದೇ. ಮುಂದಿನ ಜನ್ಮದಲ್ಲೂ ನಿನ್ ತಂಗಿರಾಗಿ ಹುಡ್ಸು ಅಂತ ದೇವ್ರಲ್ಲಿ ಕೇಳ್ಕೊತೀವಿ. ನಮ್ಮನ್ ಕ್ಷಮಿಸು. ನಾವೀಗಾಗ್ಲೇ ಅತ್ತೆ ಮನೇಲಿ ಚಿತ್ರ ಹಿಂಸೆ ಅನುಭವಿಸಿದ್ದೀವಿ. ಈಗ ನೀನು ನಮ್ಗೆ ಹಿಂಸೆ ಮಾಡಬೇಡ ತಾಯಿ. ನಮ್ಮನ್ನ ಬೇಗ ನಿನ್ನ ಹತ್ರ ಕರ್ಕೊಂಡ್ಬಿಡು. ಬೆಳಕ್ ಬಂದ್ರಮ್ಮ, ಬಿಳಿ ನೀವು ಸಾಯ್ಲಿ ಅಂತಲ್ವಾ ನಾನ್ ಹಸ್ಕೊಂಡಿದ್ರು ನಿಮ್ಮ ಕೈ ತುತ್ತಾಗಿ ಬೆಳೆಸಿದ್ದು. ನೀವು ಸಾಯ್ಲಿ ಅಂತಲ್ವಾ ನಾನ್ ಮುಳ್ಳಿನ ಮೇಲೆ ನಡೆದ್ರು ನಿಮ್ಮನ್ನ ಹೂವು ನಾಸ್ಕೆ ಮೇಲೆ ಮಲಗಿಸಿತ್ತು. ನೀವು ಸಾಯ್ಲಿ ಅಂತಲ್ವಾ ನಾ ಬಾಳನುದ್ದಕ್ಕೂ ಹೋರಾಟ ಮಾಡ್ಕೊಂಡ್ ಬಂದಿತ್ತು. ನಡೀರಿ, ನಿಮ್ ಜೊತೆ ನಾನು ಬರ್ತೀನಿ, ಒಟ್ಟಿಗೆ ಬಿಡೋಣ ಬನ್ನಿ. ಹೇಳ್ರಮ್ಮ. ಗೊತ್ತಮ್ಮ, ಅವತ್ ನಿಮ್ಮಿಬ್ಬರನ್ನ ಹಬ್ಬ ಕರೆಯಕ್ ಬಂದಾಗ್ಲೇ ಅನ್ಕೊಂಡೆ ನೀವಿಬ್ರು ಏನೋ ತೊಂದರೆ ಅನುಭವಿಸ್ತಾ ಇದ್ದೀರಾ ಅಂತ. ನೋಡಮ್ಮ, ಹೆಂಡತಿನ ಪ್ರೀತಿಸೋ ಪ್ರತಿಯೊಬ್ಬ ಗಂಡನು ಹೆಂಡತಿನ ತನ್ನ ತವರು ಕಳಿಸ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾನೆ. ಆದ್ರೆ ಅವತ್ ನಿಮ್ ಗಂಡದ್ರಿ ನಡ್ಕೊಂಡಿದ್ ರೀತಿನೇ ಬೇರೆ ಆಗಿತ್ತು. ಅದು ಅಲ್ದೆ ಹಬ್ಬಕ್ಕೆ ಗಂಡ ಜೊತೆ ಬರದೆ ನೀವಿಬ್ರು ಒಂಟಿಯಾಗಿ ಬಂದ್ರಲ್ಲ, ಆಗ್ಲೇ ಅನ್ಕೊಂಡೆ ಏನೋ ಅನಾಹುತ ಆಗಿರ್ಬೇಕು ಅಂತ. ಆಮೇಲೆ ಅದನ್ನ ನಿಮ್ಮಿಂದಲೇ ತಿಳ್ಕೋಬೇಕು ಅಂತಿದ್ದೆ. ಅಷ್ಟರಲ್ಲಿ ಅವಸರ ಪಟ್ಟು ಇಂಥ ನಿರ್ಧಾರ ತಗೊಳ್ಬೋದಾ? ಗಂಡನ ಮನೆಗೆ ಹೋಗೋ ಪ್ರತಿಯೊಂದು ಹೆಣ್ಗೂ ಹೊಂದ್ಕೊಳ್ಳೋ ಕಷ್ಟ ಆಗುತ್ತೆ. ಹೊಂದ್ಕೊಳ್ಳೋವರೆಗೂ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದನ್ನ ಹೆದರ್ಸ್ಬೇಕು. ಅದನ್ನ ಬಿಟ್ಟು ಸತ್ತೋದ್ರೆ ಸಮಸ್ಯೆಗಳು ಪರಿಹಾರ ಆಗತ್ತ? ಅಪ್ಪ ಅಮ್ಮ ಸತ್ತಾಗ ತನ್ನಕ್ಕೂ ಗತಿ ಇಲ್ದೆ ಎಲ್ರೂ ಕೈಲಿ ಅವಮಾನ ಪಡ್ತಾ ಇದ್ದಲ್ಲ, ಅದಕ್ಕೆ ಹೆದರ್ಕೊಂಡು ನಾನು ಜೀವನ ಬೇಡ ಅಂತ ಸತ್ತೋಗಿದ್ರೆ ಇವತ್ ನಿಮ್ಮ ಅಣ್ಣ ಈ ಸ್ಥಿತಿಲಿ ಇರ್ತಾ ಇದ್ನ? ಇಲ್ಲಮ್ಮ, ಇಲ್ಲ. ಕಷ್ಟ ಅನ್ನೋದು ಚೆಲ್ಲಿಸುವ ಮೋಡಗಳಿದ್ದಾಗೆ. ಬೆಟ್ಟದಾಗ ಬರುತ್ತೆ, ಮಂಜಿನ ಕರ್ಗೋಗುತ್ತೆ. ಅದಕ್ಕೆ ನಾವ್ ಹೆದರ್ಕೋಬಾರ್ದು. ನಿಮ್ ಅಣ್ಣ ನಾನಿಲ್ವಾ? ನೋಡಿ, ಇನ್ ಮುಂದೆ ನೀವಿಬ್ರು ಯಾವತ್ತೂ ಇಂಥ ತೀರ್ಮಾನ ತಗೋಬಾರ್ದು. ನನ್ನ ಮೇಲೆ ಆಣೆ. ನಡೀರಮ್ಮ, ನಡೀರಿ. ನಾನೇನ್ ತಪ್ಪು ಮಾಡಿದೆ ಅಂತ ನನ್ ತಂಗಿಗೆ ಈ ಸ್ಥಿತಿ ಬಂತು. ಅವ್ರು ಕೇಳ್ದಂಗ್ ಮದುವೆ ಮಾಡ್ಕೊಟ್ಟಿದ್ದೀನಿ. ಕೇಳೋಕ್ಕೂ ಮುಂಚೆನೆ ಆಸ್ತಿನೂ ಕೊಟ್ಟಿದ್ದೀನಿ. ನೋಡಿ, ಹಣ ಆಸ್ತಿ ಯಾವತ್ತು ಗಂಡು ಹೆಣ್ಣಿನ ಸಂಬಂಧಕ್ಕೆ ಬೆಸುಗೆ ಆಗಲ್ಲ. ಆದ್ರೆ ನೀವು ಡಾಕ್ಟ್ರು ಇಂಜಿನಿಯರ್ ಬೇಕು ಅಂತ ಹುಡುಕಿದ್ರೆ ಹೊರತು ನಿಮ್ ತಂಗಿರಕ್ ತಕ್ಕ ಗಂಡಂದ್ರನ್ನ ಹುಡುಕ್ಲೇ ಇಲ್ಲ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳೋ ಪ್ರಯತ್ನನೂ ಮಾಡ್ಲಿಲ್ಲ. ಯಾರ್ದೋ ಮೇಲಿನ ಜಿದ್ದುಗೋಸ್ಕರ ಸಿಕ್ಕ ತಕ್ಷಣ ಅವ್ರಿಗೆ ಮದುವೆ ಮಾಡ್ಬಿಟ್ರಿ, ಹೌದು ತಾನೆ? ಅವಸರದಲ್ಲಿ ಮುಳ್ಳಿನ ಮೇಲೆ ಬಟ್ಟೆ ಹಾಕಿದ್ದು ನಮ್ದೇ ತಪ್ಪು. ಹುಷಾರಾಗಿ ಬಿಡಿಸ್ಕೋಬೇಕೇ ಹೊರತು ಅವಸರ ಮಾಡಿದ್ರೆ ಹರಿಯೋದು ನಮ್ ಬಟ್ಟೆನೆ. ಅದಕ್ಕೆ ನಾನು ಏನ್ ಮಾಡ್ಬೇಕು? ನೀವೇನು ಮಾಡ್ಬೇಡಿ. ಅವ್ರ ಗಂಡಂದ್ರನ್ನ ಅವರೇ ಒಲಿಸ್ಕೊಡೋ ಹಾಗೆ ನಾನ್ ಮಾಡ್ತೀನಿ. ನೀವಷ್ಟ್ ಮಾಡಿದ್ರೆ ನಿಮ್ ಋಣನ ಈ ಜನ್ಮದಲ್ಲಿ ಮರೆಯಲ್ಲ. ನಿಮ್ಮ ಋಣನೇ ನನ್ ಮೇಲೆ ಬೆಟ್ಟದಷ್ಟಿದೆ.
ಅದನ್ ಸ್ವಲ್ಪನಾದ್ರೂ ತೀರ್ಸೋಕೆ ಇದೊಂದು ಸಣ್ಣ ಅವಕಾಶ ಅಷ್ಟೇ. ಯಜಮಾನ್ರೆ ಫೋನು. ಅಣ್ಣ, ಇಲ್ಲಿ ಎಲ್ಲರೂ ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಗಂಡನ್ ಮನೆ ಸ್ವರ್ಗ. ಇಲ್ಲೂ ಇಷ್ಟು ಸಂತೋಷವಾಗಿರ್ಬೋದು ಅಂತ ನನಗೆ ಈಗ್ಲೇ ಗೊತ್ತಾಗಿದ್ದು. ನಾವು ದುಡುಕಿ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾ ಇದ್ವಿ. ಈ ಸುಖ ಸಂತೋಷ ಎಲ್ಲ ಕಳ್ಕೊಂಡ್ ಬಿಡ್ತಿದ್ವೇನೋ ಅನಿಸ್ತಾ ಇದೆಯಣ್ಣ. ನೀನು ನಮ್ಗೆ ಪುನರ್ಜನ್ಮ ಕೊಟ್ಟೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದಕ್ಕೆಲ್ಲ ಪ್ರಿಯಾನೇ ಕಾರಣ. ಅವ್ರಿಗೂ ನಮ್ ಥ್ಯಾಂಕ್ಸ್ ಹೇಳ್ಬಿಡು. ಹೇಳ್ತೀನಮ್ಮ, ಹೇಳ್ತೀನಿ. ಏನಿದು? ದೇವಸ್ಥಾನದಲ್ಲಿ ದೇವಿಗೆ ಪುಷ್ಪಾಭಿಷೇಕ ಮಾಡ್ತಾರೆ. ನೀವು ನನಗೆ ನೀವು ಮಾಡಿರೋ ಉಪಕಾರಕ್ಕೆ ಪುಷ್ಪಾಭಿಷೇಕ ಅಲ್ಲ, ಕನಕಾಭಿಷೇಕ ಮಾಡಿದ್ರು ಕಡಿಮೆನೆ. ನಿಮ್ ಸಹಾಯದಿಂದ ನನ್ನ ತಂಗಿಯರು ಇವತ್ತು ಅವ್ರ ಗಂಡದಿರ ಮನೇಲಿ ಸಂತೋಷವಾಗಿದ್ದಾರೆ. ಅದನ್ ಕೇಳಿ ನನ್ಗೆ ಸಂತೋಷ ಆಗಿದೆ ಗೊತ್ತಾ. ನೀವು ಮಾಡಿರೋ ಉಪಕಾರದ ಮುಂದೆ ಇದು ಯಾವ ಲೆಕ್ಕ? ನಿಮ್ ತಂಗಿರ್ ಸಂತೋಷವಾಗಿದ್ದಾರೆ ಅಂತ ನೀವು ಸಂತೋಷವಾಗಿದ್ದೀರಲ್ಲ, ಅದೇ ನನಗ್ ಸಂತೋಷ. ತಪ್ಪಿತಯ್ಯ